ಉಳಿದ ಮಕರ, ಕುಂಭ ಹಾಗೂ ಮೀನ ರಾಶಿಯವರ ಇಂದಿನ ಫಲಾಫಲದ ಬಗ್ಗೆ ಮಾಹಿತಿ ನೀಡ್ತೀರಾ? ಮಕರ ರಾಶಿಯವರು ಬಹಳ ಕಾತರರಾಗಿ ಕಾಯ್ತಾ ಇದ್ದಾರೆ. ಅವರಿಗೆ ಇವತ್ತು ಅಷ್ಟಮದಲ್ಲಿ ಚಂದ್ರ ಇರುವಂತಹದ್ದು, ಆದ್ದರಿಂದ ಅವರಿಗೆ ಕಾತರತೆ ಸಹಜವಾಗಿದೆ. ಮಕರ ರಾಶಿಯವರಿಗೆ ಸಜ್ಜನರ ಸಂಘ ಇವತ್ತು ಸಿಗುತ್ತೆ, ರಾಜಪೂಜ್ಯತೆ ಉಂಟವರಿಗೆ. ಅಷ್ಟಮದಲ್ಲಿ ಚಂದ್ರ ಇರುವುದರಿಂದ ಖಂಡಿತವಾಗಿ ಆಯಾಸವನ್ನು ಪಡಬೇಡಿ. ಬೇಗನೆ ಕೆಲಸಗಳನ್ನು ಮಾಡಿಕೊಳ್ಳಲಿಕ್ಕೆ ಹೋಗಿ ತುಂಬ ಆಯಾಸವನ್ನು ವೃಥಾ ಮಾಡ್ತೀರಿ. ಅಲೆದಾಟ ನಿಮಗೆ ಬಹಳ ಇದೆ. ಇವತ್ತು ಚರರಾಶಿಯಲ್ಲಿ ನಿಮ್ಮ ರಾಶ್ಯಾಧಿಪತಿಯಾಗಿರುವಂತಹ ಶನಿಯು ವಕ್ರನಾಗಿ ಅಂಶ ಪಡೆದಿರುವುದರಿಂದ ವೃಥಾ ಆಯಾಸ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚಿಂತೆಯನ್ನು ಬಿಡಿ, ಯಾಕೆಂದರೆ ಪಂಚಮದಲ್ಲಿ ಗುರು ಇರುವುದರಿಂದ ಅವರಿಗೆ ಉತ್ತಮವಾದಂತಹ ಸ್ಕೂಲು ಅವರಿಗೆ ದೊರಕುತ್ತೆ. ಅದರಿಂದ ಮಕರ ರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿ ಅನುಕೂಲ ಉಂಟು. ಆರೋಗ್ಯ ವೃದ್ಧಿ, ಶುಭವಾದಂತಹ ಫಲಗಳು ನಿಮಗೆ ಇವತ್ತು ವಿಶೇಷವಾಗಿದೆ. ಗುರು ನಿಮಗೆ ಅನುಕೂಲಕರವಾಗಿ ನಿಮ್ಮ ರಾಶಿಯನ್ನು ನೋಡುವುದರಿಂದ ಒಳ್ಳೆಯ ಸಜ್ಜನರ ಸಂಘದಿಂದ ನಿಮಗೆ ಹೆಜ್ಜೆಯನ್ನು ಸವಿದಂತೆ ಎನ್ನುವಂತಹ ಒಂದು ಫಲ ನಿಮಗೆ ಬರುತ್ತೆ. ಮಕರ ರಾಶಿಯವರಿಗೆ ಇವತ್ತು ಶುಭ ಫಲ. ಅದೇ ರೀತಿಯಾಗಿ ಕುಂಭರಾಶಿ. ಕುಂಭರಾಶಿಯವರಿಗೆ ಬಂಧು ಮಿತ್ರರಿಂದ ವೃದ್ಧಿ, ಐಶ್ವರ್ಯ, ಸುಖ, ಪತ್ನಿಯ ಆರೋಗ್ಯ ಅನುಕೂಲ, ಅಧಿಕಾರಿಗಳಿಂದ ಲಾಭ, ಭೂ ವ್ಯವಹಾರದಲ್ಲಿ ಅನುಕೂಲವಾದ ವಾತಾವರಣ ಉಂಟಾಗುತ್ತೆ. ಸಪ್ತಮ ಸ್ಥಾನದಲ್ಲಿರುವಂತಹ ಚಂದ್ರನು ಅನುಕೂಲವನ್ನು ಮಾಡಲಿಕ್ಕಿದ್ದಾನೆ. ಚತುರ್ಥ ಸ್ಥಾನದಲ್ಲಿ ಗುರು ಮತ್ತು ಶುಕ್ರ ಇರುವಂತಹದ್ದು ಒಳ್ಳೆಯದು. ಅದರಿಂದ ವ್ಯವಹಾರದ ಬಗ್ಗೆ ಮಾತನಾಡುವುದು ಕುಂಭರಾಶಿಯವರಿಗೆ ಅನುಕೂಲ. ಅಧಿಕಾರ ಸ್ಥಾನದಲ್ಲಿರುವಂತಹವರಿಂದ ಅನುಕೂಲ ಜಾಸ್ತಿ, ಅನುಕೂಲ ವಿಶೇಷವಾಗಿ ಪಂಚಮದಲ್ಲಿ ರವಿ ಇರುವುದರಿಂದ ಅವರಿಗೆ ಪ್ರಯೋಜನ ಆಗುತ್ತೆ. ಈಗ ಮೀನರಾಶಿ. ಮೀನರಾಶಿಯಲ್ಲಿ ಯಾತ್ರೆ ಮತ್ತು ಸಮಾರಂಭದಲ್ಲಿ ನೀವು ಭಾಗವಹಿಸ್ತೀರಿ. ಜನ್ಮಾಂತರದ ಪಾಪವು ನಿಮಗೆ ಇವತ್ತು ಪರಿಹಾರ ಆಗುವಂತಹ ಯೋಗ. ಪ್ರವಾಸ ಮಾರ್ಗಾಯಾಸ ಇಲ್ಲದೆ ನೀವು ಉತ್ತಮವಾದಂತಹ ಜನರನ್ನು ಇವತ್ತು ಸಂಘಟನೆ ಮಾಡಿಕೊಳ್ತೀರಿ. ಮನೆಯಲ್ಲಿ ಅನುಕೂಲವಾದಂತಹ ವಾತಾವರಣ ಉಂಟಾಗುತ್ತೆ. ಸ್ಥಾನ ಚಲನೆ ಮತ್ತು ಐಶ್ವರ್ಯ ವೃದ್ಧಿ ನಿಮಗೆ ಒಮ್ಮೆಲೆ ಆಗುವಂತಹ ಸಾಧ್ಯತೆ ಇದೆ. ಅಂದರೆ ನೀವು ಬೇರೆ ಊರಿನಲ್ಲಿ ಐಶ್ವರ್ಯವನ್ನು ವೃದ್ಧಿ ಮಾಡಿಕೊಳ್ಳುವಂತಹ ಯೋಗ ಮೀನರಾಶಿಯವರಿಗೆ ವಿಶೇಷವಾಗಿ ಉಂಟು. ಒಟ್ಟಿನಲ್ಲಿ 12 ರಾಶಿಯವರ ಫಲಗಳು ಇವತ್ತು ಶುಭವಾಗಿದೆ ಎನ್ನುವುದಕ್ಕೆ ನಮಗೆ ಸಂತೋಷವಾಗುತ್ತೆ. ಗುರುಜಿ, ಈಗ ಕರೆಗಳಿಗೆ ಸ್ಪಂದಿಸುವಂತ ಸಮಯ. ಶಿಗ್ಗಾವಿಂದ ಮಲ್ಲೇಶ್ ಅವರು ಪತ್ರವನ್ನ ಬರೆದಿದ್ರು, ಗುರುಜಿ ಅವರೊಂದಿಗೆ ಮಾತಾಡ್ಬೇಕು ಅಂತ ಆಸೆ ಆಗ್ತಿದೆ, ದಯಮಾಡಿ ಒಂದು ಅವಕಾಶ ಕಲ್ಪಿಸ್ಕೊಡಿ ಅಂತ. ಈಗ ನಾವೇ ಖುದ್ದಾಗಿ ಅವರಿಗೆ ಕರೆ ಮಾಡಿದೀವಿ, ಬನ್ನಿ ಮಾತಾಡೋಣ. ಗುರುಜಿ, ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಹೇಗಿದ್ದೀರಾ ಮಲ್ಲೇಶ್ ಅವರೇ? ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ. ನಿಮ್ಗೆ ನಿಮ್ಮ ಸಮಸ್ಯೆಯನ್ನ ಗುರುಜಿ ಅವರಿದ್ದಾರೆ, ತಿಳಿಸ್ಕೊಡಿ. ಆದ್ರೆ ಅದಕ್ಕೂ ಮುಂಚೆ ನಿಮ್ಮ ಡೇಟ್ ಆಫ್ ಬರ್ತ್ ಏನಾದ್ರೂ ಇದೆಯಾ? ಡೇಟ್ ಆಫ್ ಬರ್ತ್ ಇಲ್ಲ ಮೇಡಮ್, ನಂದು ಸ್ಕೂಲ್ ಡೇಟ್ ಆಫ್ ಬರ್ತ್ ಇದೆ. ಹೌದಾ? ಹಾಗಿದ್ದಲ್ಲಿ 1 ರಿಂದ 108ರವರೆಗೆ ಯಾವ್ದಾದ್ರು ಒಂದು ಸಂಖ್ಯೆಯನ್ನ ತಿಳಿಸ್ಕೊಡಿ ನಮ್ಗೆ. ಆಯ್ತು ಮೇಡಮ್, ಆಯ್ತು ಮೇಡಮ್. ಮಲ್ಲೇಶ್ ಅವರೇ ನಮಸ್ಕಾರ ಗುರುಜಿ. ಹೇಳಿ, ಒಳ್ಳೇದಾಗಲಿ ನಿಮಗೆ. ಇವಾಗ ನೀವು ಹೇಳಿರುವಂತಹದ್ದು ಸಿಂಹರಾಶಿಯಲ್ಲೇ ಬರುತ್ತೆ. ಇವತ್ತು ಸಿಂಹರಾಶಿಯಲ್ಲೇ ಚಂದ್ರ ಉಂಟು. ನೀವು ಅತ್ಯಂತ ಉತ್ಸಾಹಿಗಳು ಮತ್ತು ಕೆಲಸ ಮಾಡಲಿಕ್ಕೆ ಸಮರ್ಥವಾದಂತಹ ಒಂದು ಮನೋಭೂಮಿಕೆ ಉಳ್ಳವರು. ಆದರೆ ವ್ಯಯಾಧಿಪತಿ ಹೆಚ್ಚಿನ ಖರ್ಚುಗಳಿಂದ ನೀವು ಕಂಗಾಲಾಗಿದ್ದೀರಿ. ಈಗ ದ್ವಿತೀಯದಲ್ಲಿ ಕುಜಶನಿ ಇರುವುದರಿಂದ ಆರ್ಥಿಕ ಮುಗ್ಗಟ್ಟುಗಳು ನಿಮ್ಮನ್ನ ಕಾಡ್ತಾ ಇದ್ದಾವೆ. ಆದರೆ ಹೊಸ ಕರ್ಮವನ್ನು ನೀವು ಪ್ರಾರಂಭ ಮಾಡಬೇಕಾಗುತ್ತೆ. ಗುರು ನಿಮಗೆ ಕರ್ಮದಲ್ಲಿರುವುದರಿಂದ ಒಳ್ಳೆ ಜನರ ಸಂಘ ಆಗುತ್ತೆ. ಹೊಸದಾದಂತಹ ಕರ್ಮವನ್ನ ಬೇಗನೆ ಶುರು ಮಾಡ್ತೀರಿ. ಇದು ನಿಮಗೆ ಅನುಕೂಲವಾಗಿ ಆಗತ್ತೆ. ವ್ಯವಹಾರಗಳಲ್ಲಿ ಉತ್ತಮ ಪ್ರಗತಿಯನ್ನ ಸಾಧಿಸ್ತೀರಿ. ಗುರುಜಿ, ಇವರಿಗೆ ಏನಾದ್ರೂ ಒಂದು ಪೂಜೆ ಅಥವಾ ಅನುಷ್ಠಾನ ಇವರೇನಾದ್ರೂ ಮಾಡ್ಬೇಕಾದ್ರೆ ತಿಳಿಸ್ಕೊಡಿ ಗುರುಜಿ. ಅದೇ ನಾನು ಏನು ಹೇಳ್ತಾ ಇದ್ದೇನೆಂದ್ರೆ, ಮಲ್ಲೇಶ್ ಅವರೇ, ನೀವು ವಿಶೇಷವಾಗಿ ಈಶ್ವರನನ್ನ ದರ್ಶನ ಮಾಡಿ ಈಶ್ವರನಿಗೆ ಅಭಿಷೇಕವನ್ನು ಮಾಡಿಸಿ, ಇದು ನಿಮಗೆ ಅನುಕೂಲ ಅಂತ ಹೇಳ್ತಾ ಇದ್ದೇನೆ. ಗುರುಜಿ, ಈಗ ಪತ್ರಗಳಿಗೆ ಸ್ಪಂದಿಸುವಂತ ಸಮಯ. ಪತ್ರ ಬೆಂಗಳೂರಿನಿಂದ ಬಂದಿದೆ. ಶಿವಬಸಪ್ಪ ಅನ್ನೋರು ಬರೆದು ಕಳಿಸಿದ್ದಾರೆ. ಖಾಸಗಿ ಕಂಪನಿಯೊಂದರಲ್ಲಿ ಇವರು ಸೆಕ್ಯೂರಿಟಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆರೋಗ್ಯ ಹಾಗೂ ಉದ್ಯೋಗ ಹೇಗಿದೆ, ನನ್ನ ಮುಂದಿನ ಭವಿಷ್ಯ ಹೇಗಿದೆ ಅಂತ ಇವರು ಕೇಳ್ಪಡ್ಬೇಕಾಗಿದೆ ನಿಮ್ಮಿಂದ. ಇವರ ಒಂದು ಜನ್ಮ ದಿನಾಂಕ 28/5/1986, ಸಮಯ 10:30 ಬೆಳಗ್ಗೆ. ಹುಟ್ಟಿದ ಒಂದು ಸ್ಥಳ, ಜನ್ಮಸ್ಥಳ ಹಾವೇರಿ. ಶಿವಬಸಪ್ಪನವರೇ, ನಿಮ್ಮ ನಕ್ಷತ್ರ ಬಂದು ಶ್ರವಣ ನಕ್ಷತ್ರ, ಮಕರ ರಾಶಿ. ನಿಮ್ಮ ಲಗ್ನ ಬಂದು ಕರ್ಕಾಟಕ ಲಗ್ನ. ಈ ವಾಹಿನಿಯ ಮುಖಾಂತರ ನೀವು ಪತ್ರ ಬರೆದು ನಿಮ್ಮ ವಿಷಯಗಳನ್ನು ಹೇಳಿದಿರ. ಆದರೆ ನಿಮಗೆ ಇವಾಗ ನಡೀತಾ ಇರುವಂತಹ ದಶ ಏನಿದೆ, ಇದು ರಾಹು ದಶ ಇದೆ.
ರಾಹು ದಶ 2018ರವರೆಗೆ ನಿಮಗೆ ಇದೆ. 25/10/2018ರವರೆಗೆ ರಾಹು ದಶಾದಲ್ಲಿ ಮಂಗಳ ಭುಕ್ತಿ ಇರುವುದರಿಂದ ಇನ್ನು 6 ವರ್ಷ ಈ ರೀತಿಯಾದಂಥ ಏರುಪೇರುಗಳನ್ನು ನೀವು ಅನುಭವಿಸಬೇಕಾಗುತ್ತೆ. ಮುಖ್ಯವಾಗಿ ರಾಹು ಅನ್ನುವಂಥದ್ದು ದಶಾದೃಷ್ಟಿಯಿಂದ ಒಳ್ಳೆಯದಲ್ಲ. ಅದು ನಿಮಗೆ ಕುಂಡಲಿಯಲ್ಲಿಯೂ ಸಹಿತ ಲಗ್ನ ಸ್ಥಾನದಿಂದ ಅನುಕೂಲಕರವಾದಂತಹ ಇದರಲ್ಲಿಲ್ಲ. ಕರ್ಮ ಮಾಡಿದರೆ ಕರ್ಮಕ್ಕೆ ತಕ್ಕಂತಹ ಪ್ರತಿಫಲ ನಿಮಗೆ ಸಿಗುವುದು ತುಂಬ ಕಡಿಮೆ ಆಗುತ್ತೆ. ಆ ನಂತರ ಗುರುದಶಾದಲ್ಲಿ ನಿಮಗೆ ಅಭಿವೃದ್ಧಿ ಆಗುತ್ತೆ. ಯಾಕೆಂದರೆ ಭಾಗ್ಯಭಾವಾಧಿಪತಿಯಾದ ಗುರು ನಿಮಗೆ ಅನುಕೂಲಕರವಾಗಿದ್ದಾನೆ. ಆ ಕಾರಣದಿಂದ ಮೊದಲನೇದಾಗಿ ನೀವು ಸುಬ್ರಹ್ಮಣ್ಯನ ಆರಾಧನೆ ಮಾಡಿ, ಮಂಗಳವಾರ ದಿವಸ ಉಪವಾಸ ಮಾಡಿ ನಿಮ್ಮ ಕೆಲಸ ಕಾರ್ಯವನ್ನು ಪ್ರಾರಂಭ ಮಾಡಿ. ವಿಶೇಷವಾಗಿ ಈಗ ಆರ್ಥಿಕವಾದಂತಹ ಒಂದು ಸರಿಯಾದ ತಜ್ಞತೆಯನ್ನು ಪಡೆದಂಥವರಿಂದ ನಿಮ್ಮ ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳಬೇಕಾಗುತ್ತೆ. ಯಾಕೆಂದರೆ ದ್ವಿತೀಯ ಭಾವದಲ್ಲಿ ನಿಮಗೆ ಯಾವುದೇ ಗ್ರಹ ಇಲ್ಲ. ದ್ವಿತೀಯ ಭಾವಾಧಿಪತಿ ಲಾಭದಲ್ಲಿದ್ದರೂ ಸಹಿತ ವ್ಯಯಾಧಿಪತಿಯಿಂದ ಕೂಡಿದ್ದಾನೆ. ಅದರಿಂದ ಖರ್ಚೆ ನಿಮಗೆ ಜಾಸ್ತಿ ಬರುತ್ತೆ. ಉತ್ಪಾದನೆಗಿಂತ ಖರ್ಚು ವೆಚ್ಚಗಳಲ್ಲಿ ಸರಿಯಾದ ರೀತಿಯಿಂದ ನೀವು ನೋಡಿಕೊಂಡು ಹೋದಲ್ಲಿ ಮುಂದಿನ ದಿವಸದಲ್ಲಿ ಗುರುದಶಾದಲ್ಲಿ ಅನುಕೂಲವಾದಂಥ ಒಂದು ವಾತಾವರಣ ಉಂಟಾಗುತ್ತೆ. ಈಗ ದೋಷ ಪರಿಹಾರಕ್ಕೆ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿ.